ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಟೆಲ್ಗಳಲ್ಲಿ ಮಾಡೋ ಚೋಲೆ ಮಸಾಲ ಬಟೋರೆ ರೆಸಿಪಿನ ಮನೇಲಿ ಸಿಂಪಲಾಗಿ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಬಟೋರೆಗೆ ನೆನೆಸಿಟ್ಬಿಡೋಣ. ಇಲ್ಲಿ 1 ಕಪ್ಪು ಮೈದಾ ಹಸಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಸಣ್ಣ ರವೆ 3 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಸಕ್ಕರೆ, ಬೇಕಿಂಗ್ ಪೌಡ್ರು 1 ಟೇಬಲ್ ಸ್ಪೂನ್, ಮೊಸರು ಅರ್ಧ ಕಪ್ ಬಳಸಿದ್ದೀನಿ. ಯಾವುದು ಹಿಟ್ಟು ಹಾಕ್ಕೊಳ್ತೀವೋ ಅದರಲ್ಲಿ ಅರ್ಧ ಕಪ್ಪು ಮೊಸರು, ಎಣ್ಣೆ 1 ಟೇಬಲ್ ಸ್ಪೂನು. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಸಕ್ಕರೆ ಎಲ್ಲನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದೆ ಅನಿಸಿದ್ರೆ ನೀರನ್ನು ಬಳಸ್ಬೋದು ನೀವಿಲ್ಲಿ, ಇಲ್ಲಾಂದರೆ ಮೊಸರಲ್ಲೇ ನೀವು ಕಲಿಸ್ಕೊಳ್ಬೋದು. ಬೇಕಿಂಗ್ ಪೌಡ್ರ್ ಹಾಕೋದ್ರಿಂದ ನಮಗಿಲ್ಲಿ ಬಟೋರೆ ಬಂದುಬಿಟ್ಟು ಸಾಫ್ಟ್ನೆಸ್ ಬರುತ್ತೆ ಮತ್ತು ಫ್ಲಂಬಿನೆಸ್ ಬರುತ್ತೆ. ಅದರಿಂದ ರೆಸ್ಟೋರೆಂಟಲ್ಲಿ ಕೂಡ ಬೇಕಿಂಗ್ ಪೌಡ್ರನ್ನ ಬಳಸ್ತಾರೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಬಳಸ್ತಾ ಇದ್ದೀನಿ. ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಅವಶ್ಯಕತೆ ಇದ್ದರೆ ನೀವು ನೀರನ್ನು ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೊಳ್ಳಿ. ನಾವು ಒಂದು 5 ನಿಮಿಷ ಆದರೂ ಹಿಟ್ಟನ್ನು ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡಾಗ ಆ ಸಾಫ್ಟ್ನೆಸ್ ಅನ್ನೋದು ಹಿಟ್ಟಲ್ಲಿ ಬರುತ್ತೆ. ನಾನು ಒಂದು 6ರಿಂದ 8 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಕಾಟನ್ ಬಟ್ಟೆ ಹಾಕಿ ಮುಚ್ಚೆತ್ತಿಟ್ಬಿಡಿ. 1 ಅವರ್ ಆದ್ರೂ ನಾವು ಎತ್ತಿಡಬೇಕು ಹಿಟ್ಟನ್ನು. ನಾನಿಲ್ಲಿ ಕಾಬೂಲ್ ಕಡಲೆನ ಬೆಳಗ್ಗೆನೇ ನೆನೆಸಿಟ್ಬಿಟ್ಟಿದ್ದೆ. ಒಂದು 8 ಗಂಟೆ ನೆನೆಸಿಟ್ಟಿದ್ದೀನಿ. 1 ಕಪ್ ಕಾಬೂಲ್ ಕಡಲೆ, ಅದಕ್ಕೆ 1 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ನ ಒಂದು 3ರಿಂದ 4 ಕೂಗು ಬರಲಿ. ಆಗ ಕಾಬೂಲ್ ಕಡಲೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ನಾನಿಲ್ಲಿ 4 ಕೂಗು ಕಾಬೂಲ್ ಕಡಲೆನ ಕೂಗಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಪಲಾವ್ ಎಲೆ ಒಂದು ಹಾಕ್ಕೊಳ್ಳಿ. ಅಜ್ವಾನ ಬಳಸಿ. ಒಂದು ಅರ್ಧ ಟೀ ಸ್ಪೂನ್ ಅಜ್ವಾನ ಬಳಸೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ 2, ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಇದನ್ನು ಇಷ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ತುಂಬ ಬಾಡಿಸ್ಬೇಕು ಅಂತಿಲ್ಲ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸಣ್ಣಗೆ ಹೆಚ್ಚಿರೋಂಥ ಟೊಮೊಟೊ ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ಬಳಸ್ತಿದ್ದೀನಿ. 1 ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ನಮಗೆ ಮೆತ್ತಗೆ ಹಾಕಬೇಕು. ಮೆತ್ತಗಾಗೋವರೆಗೂ ಟೊಮೊಟೊನ ಎಣ್ಣೆಲೇ ಬೇಯಿಸ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಲೇ ಬಾಡಿಸ್ಕೊಳ್ಳೋಣ. ಆಮೇಲೆ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಚಿಟಿಕೆ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೇಬಲ್ ಗರಂ ಮಸಾಲ ಹಾಗೂ 2 ಸ್ಪೂನಷ್ಟು ನಾನಿಲ್ಲಿ ಚೆನ್ನ ಮಸಾಲ ತೊಗೊಂಡಿದ್ದೀನಿ. ಇದೆಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆಲೇ ಬಾಡಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಎಣ್ಣೆಲಿ ಮಿಕ್ಸ್ ಮಾಡ್ತಾ ಹೋಗಿ. ಮಸಾಲೆ ಪದಾರ್ಥಗಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆನೆಲ್ಲ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಹೋಗಿ. ಅದು ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಹಸಿ ವಾಸನೆ ಹೋಗಬೇಕು. ನಂತರ 1/4 ಸ್ಪೂನಷ್ಟು ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ. ಮೊಸರು ಬಳಸೋದ್ರಿಂದ ನಿಮಗೆ ಟೇಸ್ಟ್ ಚೇಂಜ್ ಆಗುತ್ತೆ. ರೆಸ್ಟೋರೆಂಟ್ಗಳಲ್ಲೆಲ್ಲ ಮೊಸರನ್ನ ಬಳಸ್ತಾರೆ. ಇದರಿಂದ ನಮಗೆ ಅಲ್ಲಿ ಸಿಗೋವಂಥ ಟೇಸ್ಟು ಮನೇಲೇ ಸಿಗುತ್ತೆ. ನಾವು ಮೊಸರನ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಮೊಸರು ಮಸಾಲೆ ಜೊತೆ ಚೆನ್ನಾಗಿ ಬೆರೆದ್ಮೇಲೆ ಚೆನ್ನ ಮಸಾಲನ ಹಾಕೋಣ. ನಾವೀಗ ಪ್ರೆಷರ್ ಕುಕ್ಕರು ತೆಗೆದು ನೋಡೋಣ. ಚೆನ್ನ ಮಸಾಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಮ್ಯಾಶ್ ಮಾಡಬಾರ್ದು. ಒಂದು ಅರ್ಧದಷ್ಟು ತರ್ತರಿಯಾಗಿ ನಾವು ಮ್ಯಾಶ್ ಮಾಡ್ಕೊಳ್ಳೋಣ. ಕಾಳನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡಿಬಿಡಿ. ಒಂದು ಅರ್ಧ ಕಾಳು ಹಾಗೇ ಇರಬೇಕು. ಇದನ್ನು ನಾವು ಮಸಾಲೆ ಜೊತೆ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಿಕೊಡಿ. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಮಗೆ ಚೆನ್ನ ಎಲ್ಲ ಮಸಾಲೆನ ಸ್ವಲ್ಪ ಹಿಡ್ಕೊಳ್ಳೋದ್ರಿಂದ ಕಾಳಲ್ಲಿ ನಮಗೆ ಫ್ಲೇವರ್ನೆಸ್ ಅನ್ನೋದು ಸಿಗುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಮಗೆ ಮೊದಲು ಗಟ್ಟಿ ಅಂತಲೇ ಅನಿಸುತ್ತೆ, ಆದರೂ ನೀರು ಹಾಕ್ತೀರ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗೆ ಇಲ್ಲಿ ಉಪ್ಪು ಅವಶ್ಯಕತೆ ಇರೋದ್ರಿಂದ ನಾನು ಉಪ್ಪು ಹಾಕ್ಕೊಂಡೆ. ನಿಮ್ಗೇನಾದರೂ ನೀರು ಬೇಕು ಅನ್ನೋಗಿದ್ರೆ ಒಂದು 1/4 ಲೋಟ ನೀರನ್ನು ಕೂಡ ನೀವಿಲ್ಲಿ ಬಳಸ್ಕೊಬೋದು. ನೀರು ಹಾಕ್ಕೊಂಡ್ಮೇಲೆ ಒಂದು 8 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಕಾಳಿಗೆ, ಅಲ್ಲಿವರೆಗೂ ನೀವು ಸ್ವಲ್ಪ ಬೇಯಿಸ್ಕೊಂಡು ಇದು ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ತಿರುಗಿಸ್ಕೊಡ್ತಾಯಿರಿ, ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ. ಮಧ್ಯದಲ್ಲಿ ತಿರುಗಿಸ್ಕೊಡ್ತಾಯಿರಿ. ಇಲ್ಲಿ ನನಗೆ ಚೆನ್ನಾಗಿ ಬೆಂದಿದೆ ಹಾಗೂ ಮಸಾಲೆ ಕೂಡ ಹಿಡ್ದಿದೆ. ಇದಾದಮೇಲೆ ನಾನು
ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಕಸೂರಿ ಮೇಥಿ ಹಾಕೋದ್ರಿಂದ ನಿಮಗಿಲ್ಲಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಒಂದು 2ರಿಂದ 3 ನಿಮಿಷ ಅಷ್ಟು ನೀವು ಚನ್ನ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೋಲೆ ಮಸಾಲೆ ರೆಡಿ ಆಗಿದೆ ಅಂದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸಿದ್ದೀನಿ. ಇದರಿಂದ ನಿಮಗೆ ಫ್ಲೇವರು ಆ್ಯಂಡ್ ಟೇಸ್ಟು ಎರಡೂ, ಬೆಣ್ಣೆ ಹಾಗೂ ತುಪ್ಪ ಎರಡೂ ಬಳಸೋದ್ರಿಂದ ನಮಗಿಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋವಂಥ ಆ ರಿಚ್ನೆಸ್ ಅನ್ನೋದು ಸಿಗುತ್ತೆ. ಗ್ರೇವಿ ಕೂಡ ಸಾಫ್ಟ್ನೆಸ್ ಅನ್ನೋದು ಬರುತ್ತೆ. ಚನ್ನ ಮಸಾಲಾನ ಈಗ ನಾವು ಚೆನ್ನಾಗಿ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು, ಬೆಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚನ್ನ ಮಸಾಲ ರೆಡಿ ಇದೆ. ನಾವೀಗ ಬಟೋರೆ ರೆಸಿಪಿನ ಮಾಡ್ಕೊಳ್ಳೋಣ. ನಾನು ಮೊದಲು ಬಟೋರೆ ಮಾಡೋದಕ್ಕೆ ಎಣ್ಣೆನ ಬಿಸಿಗಿಡ್ತಾ ಇದ್ದೀನಿ. ಇಲ್ಲಿ ನಾನು 1 ಗಂಟೆಗಳ ಕಾಲ ಬಟೋರೆಗೆ ನೆನೆಸಿಟ್ಟಿದ್ದೆ. ಈಗ ತೆಗೆದು ನೋಡಿದ್ರೆ ಅದು ಫುಲ್ಲು ಸಾಫ್ಟ್ನೆಸ್ ಅನ್ನೋದು ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ನಾವು ಒಂದು 5ರಿಂದ 6 ನಿಮಿಷ ನಾದ್ಕೊಳ್ಳೋಣ ಚೆನ್ನಾಗಿ. ಅವಾಗಿನ್ನೂ ನಮಗೆ ಸಾಫ್ಟ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 6 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಅದಿನ್ನೂ ಸಾಫ್ಟ್ ಆಗ್ತಾ ಹೋಗ್ತಾಯಿತ್ತು. ನೆಕ್ಸ್ಟು ನಾವು ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ. ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ತುಂಬ ತೀರಾ ಚಿಕ್ಕ ಉಂಡೆ ಮಾಡಿಬಿಡ್ಬೇಡಿ. ನಾವು ಚಪಾತಿಗಾಗಷ್ಟು ಒಂದೊಂದು ಉಂಡೆ ತೊಗೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ಬಟೋರೆ ಬಂದುಬಿಟ್ಟು ಸ್ವಲ್ಪ ಮಂದವಾಗಿ ಬರಬೇಕು. ಅದರಿಂದ ಉಂಡೆಗಳನ್ನ ನಾವು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ಬಟೋರೆ ಮಾಡೋದಕ್ಕೆ ಸರಿ ಹೋಗಿ. ಇಲ್ಲಿ ನಾನು 6ರಿಂದ 7 ಉಂಡೆಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದು ಉಂಡೆನೂ ನಾವು ರೌಂಡ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಉಂಡೆಗಳನ್ನೂ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ನಾವು ಲಟ್ಟಿಸ್ಕೊಳ್ತಾ ಹೋಗೋಣ. ಇಲ್ಲಿ ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು, ನೀವು ಮಂದವಾಗಿ ಲಟ್ಟಿಸ್ಕೊಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಹೋದರೆ ಸರಿ ಹೋಗುತ್ತೆ. ಪೂರಿ ಗಾತ್ರಕ್ಕಿಂತ ಇನ್ನೊಂದು ಸ್ವಲ್ಪ ಅಗಲವಾಗಿ ನೀವು ಲಟ್ಟಿಸ್ಕೊಳ್ಳಿ, ಸರಿ ಹೋಗುತ್ತೆ. ಆದರೆ ಹೋಟೆಲ್ಗಳಲ್ಲೆಲ್ಲ ಬಟೋರೆ ತುಂಬ ದೊಡ್ಡದಾಗಿರುತ್ತೆ. ಮನೆಗಳಲ್ಲಿ ಅಷ್ಟು ದೊಡ್ಡ ಬಾಣಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಕಾದಿರೋ ಎಣ್ಣೆಯಲ್ಲಿ ಬಟೋರೆನ ಹಾಕೋಣ. ಹಾಕಿ ನಾವು ಸ್ವಲ್ಪ ಅದಕ್ಕೆ ಒತ್ತಬೇಕು. ನಿಧಾನವಾಗಿ ಒತ್ತಾ ಹೋದರೆ ಬಟೋರೆ ಉಬ್ಬುತ್ತೆ. ಸ್ವಲ್ಪ ಬಿಸಿ ಎಣ್ಣೆನ ಮೇಲೆ ಹಾಕ್ತಾ ಹಿಂಗೆ ತಿರುಗಿಸ್ಕೊಳ್ತಾ ಇರಿ. ಆಗ ಬಟೋರೆ ಪೂರ್ತಿಯಾಗಿ ಉಬ್ತಾ ಬರುತ್ತೆ. 2 ಕಡೆನೂ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನಮಗೆ ಬಟೋರೆ ಬೇಗ ಬೇಯುತ್ತೆ. ಒಳಗಡೆ ಎಲ್ಲ ಬೇಯಬೇಕು ಅನ್ನೋ ಕಾರಣದಿಂದ ಸ್ವಲ್ಪ ನಿಧಾನವಾಗಿ 2 ಕಡೆನೂ ಬೇಯಿಸ್ಕೊಳ್ತಾ ಹೋಗಿ. ನಿಮಗೆ ಸುಮಾರು ಒಂದು 2 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಬಟೋರೆ ರೆಸಿಪಿ ಹೇಗಂದರೆ ಮೇಲೆಲ್ಲ ಸ್ವಲ್ಪ ಚೆನ್ನಾಗಿ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಉಬ್ಕೊಂಡಿರುತ್ತೆ. ನೀವು ಇದನ್ನು ಎಷ್ಟು ಗಂಟೆಗಳ ಕಾಲ ಇಟ್ಟರೂ ಈ ಉಬ್ಬುವಿಕೆ ಅನ್ನೋದು ಇಳಿಯೋದಿಲ್ಲ. ಅದು ಎಷ್ಟು ಉಬ್ಬಿದೆಯೋ ಅದು ಹಾಗೆ ಉಳಿಯುತ್ತೆ. ಇದನ್ನು ಗ್ರೇವಿ ಜೊತೆ ನಾವು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲಿ ನಾನು ಒಂದಾದಮೇಲೆ ಒಂದು ಹೀಗೆ ಒಂದು 5-6 ಬಟೋರೆನ ಬೇಯಿಸ್ಕೊಂಡಿದ್ದೀನಿ. ನೀವು ಈ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ 3ರಿಂದ 4 ಜನ ಆರಾಮಾಗಿ ತಿನ್ಬೋದು. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಂಪಲ್ ಟಿಪ್ಸ್ಗಳನ್ನ ಬಳಸ್ಕೊಂಡು ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನಾನು ಇಲ್ಲಿ ಇದೇ ಥರ ಒಂದು 6ರಿಂದ 7 ಬಟೋರೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಬಟೋರೆಗಳೆಲ್ಲ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ನಾವು ಮೊಸರು ರವೆ ಎಲ್ಲ ಹಾಕಿರೋದ್ರಿಂದ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಇಂಥ ಚಿಕ್ಕ ಟ್ರಿಕ್ ಯೂಸ್ ಮಾಡಿ ಅವರು ಮಾಡ್ತಾರೆ. ಇದನ್ನು ನಾವು ಮನೆಯಲ್ಲೇ ಸಿಂಪಲಾಗಿ ನಾವು ಕೂಡ ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಯಾರಾದರೂ ಗೆಸ್ಟ್ಗಳು ಬಂದಾಗ ನಾವು ಇದನ್ನು ಅವ್ರಿಗೆ ಮಾಡಿ ಸರ್ವ್ ಮಾಡ್ಬೋದು. ಈಗ ಬಟೋರೆ ರೆಡಿಯಾಗಿದೆ. ಚೋಲೆ ಮಸಾಲ ಹಾಕಿ ಬಟೋರೆನ ನಾವು ಸರ್ವ್ ಮಾಡೋಣ. ನಾವಿಲ್ಲಿ ಚನ್ನ ಮಸಾಲೆ ಬಡಿಸ್ಬೇಕಾದ್ರೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕಿ ಸರ್ವ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಒಂದು ಸಲ ಟ್ರೈ ಮಾಡಿ.
ನೀವು ಮನೇಲಿ ಈ ಥರ ಟ್ರಿಕ್ ಯೂಸ್ ಮಾಡಿ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೆಗೆ ಗೆಸ್ಟ್ಗಳು ಬಂದಾಗ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಥ್ಯಾಂಕ್ ಯು.